ಏಯ್ ನಿಂತ್ಕೊಳೆ. ಏನು? ನಿನ್ ಮಿಟ್ಟಕ್ಲಾಡಿ ಆಟಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇದ್ರೆ ನಿಂಗೂ ಒಳ್ಳೇದು, ನಂಗೂ ಒಳ್ಳೇದು. ಹಲೋ, ಏನು ತುಂಬಾ ಲೂಸ್ ಟಾಕ್ ಬರ್ತಿದೆ. ಸರಿಯಾಗಿ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ಎರಡೆರಡು ಭಾಷೆಲಿ ಉಗಿಸ್ಕೊಂತೀಯ. ನೀನ್ ಯಾರೇ ನಂಗುಗ್ಯಕ್ಕೆ? ಇಬ್ರ ಮಧ್ಯೆ ಬಂದ್ ಚಮಚ ಅಲ್ಲಾಡ್ಸಿದ್ಯಲ್ಲ, ಯಾರ್ ನೀನು? ನನ್ನ ಇಂಟ್ರೊಡಕ್ಷನ್ ತಗೊಂಡು ಏನ್ ಮಾಡ್ತೀಯಾ? ಮಾತಾಡ್ಸಕ್ ಬಂದಿದ್ ನೀನು, ಸೊ ನೀನ್ ಯಾರು ಹೇಳು? ನನ್ ಯಾರು ಅಂತ ನಿಂಗೆ ಚೆನ್ನಾಗಿ ಗೊತ್ತಿರ್ಬೇಕು ಅಲ್ವಾ? ಗೊತ್ತಿದ್ರು ಕೇಳ್ತಿದ್ಯಾ? ಐ ನೋ. ಸಿ, ನನ್ ಆದಿತ್ಯ ಮಾಮನ್ ವಿಚಾರಕ್ಕೇನಾದ್ರೂ ಎಂಟ್ರಿ ಕೊಟ್ಟಿಯೋ ಚೆನ್ನಾಗಿರಲ್ಲ. ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಆದಿತ್ಯ ಮಾವ ಯಾಕೆ ನಗ್ತಾ ಇದ್ಯಾ? ನಾನೇನ್ ಜೋಕ್ ಹೇಳ್ತಿದ್ದೀನ? ಅದ್ಯಾರಮ್ಮ ನೀನ್ ಆದಿತ್ಯ ಮಾವ? ನಾನು ಯಾಕೆ ಅವನ ಹಿಂದೆ ಬೀಳ್ಲಿ? ಏಯ್, ನನ್ನೇನ್ ಬಚ್ಚ ಅನ್ಕೊಂಡಿದ್ಯಾ? ನೀ ನನ್ನ ಆದಿತ್ಯ ಮಾಮನ್ ಬುಟ್ಟಿಗೆ ಹಾಕೊಳಕ್ ಬಂದಿರೋ ಹುಡುಗಿ ಅಂತ ನಂಗೆ ಚೆನ್ನಾಗಿ ಗೊತ್ತಾಗಿದೆ. ಏಯ್ ನಗ್ಬೇಡ. ಒಳ್ಳೆ ಆಸ್ತಿ ಇದೆ, ಬೇಕಾದಷ್ಟು ಮಾಡಿದ್ದಾರೆ, ಕೂತ್ಕೊಂಡು ತಿಂದ್ರೆ ಆರಾಮಾಗಿ ಜೀವನ ಕಳಿಬಹುದು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ಅಲ್ವಾ? ಆದ್ರೆ ಒಂದ್ ನೆನ್ಪಿಟ್ಕೋ, ಆದಿತ್ಯ ಮಾವ ನನ್ನವನು, ನನ್ಗೋಸ್ಕರ ಹುಟ್ಟು ಬಂದಿದ್ದಾನೆ. ನಂದು ಒಂದು ಜನ್ಮ ಜನ್ಮಾಂತರದ ಸಂಬಂಧ. ನಮ್ಮನ್ನೇನಾದ್ರೂ ದೂರ ಮಾಡಕ್ ಟ್ರೈ ಮಾಡಿದ್ಯೋ ನಾನು ಏನ್ ಮಾಡಕ್ಕೂ ಹೇಸಲ್ಲ. ಅವನು ಆದಿತ್ಯನಾ? ನಿನಗೋಸ್ಕರ ಹುಟ್ಟಿ ಬಂದಿದ್ದಾನಾ? ನಿಮ್ಮಿಬ್ರದು ಜನ್ಮ ಜನ್ಮಾಂತರ ಸಂಬಂಧನಾ? ಹೇ, ಯು ನೋ ವಾಟ್, ನಾನು ಅವನ ಹಿಂದೆ ಬೀಳೋದ? ನಿನ್ ಕಲ್ಪನೆಗೆ ನಗ್ದೆ ಇನ್ನೇನು ಮಾಡಬೇಕು? ಹಾ, ನಿಜ ಅಂದ್ರೆ ಅವನಿಗೆ ಆದಿತ್ಯನ ಹೆಸರೇ ಮ್ಯಾಚ್ ಆಗ್ತಿಲ್ಲ. ಇನ್ನು ಅವನು ನನಗೆ ಮ್ಯಾಚ್ ಆಗ್ತಾನಾ? ನಿಮ್ಮ ಆದಿತ್ಯ ಮಾವನ ನೀನೇ ನನಗೆ ಫ್ರೀಯಾಗಿ ಕೊಟ್ಟರು ಬೇಡ ಅಮ್ಮ. ನೀನೇ ಅವನನ್ನು ಇಟ್ಕೋ. ಸಾರಿ 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 ಕಟ್ಕೋ. ನೀನೇ ಕಂಕ್ಳಲ್ಲಿ ಕಟ್ಕೊಂಡು ಊರು ತುಂಬ ಮೆರವಣಿಗೆ ಹೋಗು. ಒಂದು ಪೀಡೆ ತೊಲತ್ತು ಅಂತ ಖುಷಿ ಪಡ್ತೀನಿ. ನಿಂಗೂ ಆದಿತ್ಯ ಮಾವಂಗೂ ಏನು ಲಿಂಕ್ ಇಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಪೀಡೆ ಗೀಡೆ ಅಂತ ಹೇಳೋದೆಲ್ಲ ಇಟ್ಕೋಬೇಡ. ಅವನ ಪರವಾಗಿ ನಾನೇ ನಿನ್ ಕ್ಲಾಸ್ ತಗೋಬೇಕಾಗುತ್ತೆ. ಹಲೋ ಪ್ಲೀಸ್, ನಿನ್ನ ಹತ್ರ ಮಾತಾಡಕ್ಕೆ ನನಗೆ ಟೈಮೂ ಇಲ್ಲ, ಪೇಷನ್ಸು ಇಲ್ಲ. ನಿನ್ನ ಆದಿತ್ಯ ಮಾವ ನಂಗೆ ಯಾವ ಜನ್ಮದಲ್ಲೂ ಬೇಡ. ಜಸ್ಟ್ ಗೆಟ್ ಲಾಸ್ಟ್. ಯು ಗೆಟ್ ಲಾಸ್ಟ್. ಬಂದಿದ್ದ ವಿಷಯ ಏನು ಅಂತ ಹೇಳಿದ್ರೆ, ನಾನು ತೋಟದ ಕಡೆ ಹೋಗೋದಿದೆ, ಬೇಗ ಹೋಗ್ತೀನಿ. ಅಣ್ಣಯ್ಯ, ನಾನು ನಿಮ್ಮ ಮನೆಗೆ ಬರಲಿ, ನೀನು ನಮ್ಮ ಮನೆಗೆ ಬರಲಿ, ಮ್ಯಾಟ್ರ್ ವಿಲ್ ಬಿ ಸೇಮ್. ಒಂದು ನನ್ನ ಮಗಳು ಅಂಜು ಮದುವೆ ವಿಚಾರ, ಮತ್ತೊಂದು ಆಸ್ತಿ ವಿಚಾರ. ಇದು ಬಿಟ್ಟರೆ ನಮ್ಮಿಬ್ರಿಗೆ ಮಾತಾಡೋದಕ್ಕೆ ಇನ್ನೇನಿರುತ್ತೆ ಅಣ್ಣಯ್ಯ? ನೀನು ಕಂಟಕ ಕಳ್ಕೊಳಕ್ಕೆ ಮನೆ ಬಿಟ್ಟು ಆಚೆ ಇದೀಯಾ ಚಂದ್ರ. ಈ ಟೈಮಲ್ಲಿ ಬೇರೆ ಯೋಚನೆ ಮಾಡಬೇಡ. ಅವೆಲ್ಲ ಅದ್ರ ಪಾಡಿಗೆ ಅದಾಗುತ್ತೆ. ಅದ್ರ ಪಾಡಿಗೆ ಅದಾಗುತ್ತೆ ಅಂದರೆ ನಿನಗೆ ಬೇಕಾದಾಗ ಆಗುತ್ತೆ ಅಂತನಾ? ಸಂಸ್ಕೃತ ಗಾದೆ ಕೇಳಿದ್ಯಾ ಅಣ್ಣಯ್ಯ? ವಿನಾಶಕಾಲೇ ವಿಪರೀತ ಬುದ್ಧಿ. ನಾಶ ಆಗೋ ಟೈಮಲ್ಲಿ ಬುದ್ಧಿ ಓವರ್ ಆಗೋಡುತ್ತಂತೆ. ಬೇಡ ಅಣ್ಣಯ್ಯ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇದು ಅಣ್ಣ ತಂಗಿ ಪ್ರೀತಿ ಅಂದ್ರೆ. ನೀನು ನನ್ನ ಒಳ್ಳೇದಕ್ಕೆ ಹೇಳ್ತೀಯಾ, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತೀನಿ. ಹೀಗಿರ್ಬೇಕು ನೋಡು. ಆಹಾ, ನನ್ನ ಒಳ್ಳೇದನ್ನ ನೀನು ಯೋಚಿಸೋನಾದ್ರೆ ಅಂಜಲಿಗೂ ಸಂಜುಗೂ ಮದುವೆ ಮಾಡಿಸು. ಚಂದ್ರ, ನಾನು ಈ ಮದುವೆ ತಡೀತಾ ಇರೋದೇ ನಿನಗೋಸ್ಕರ, ಅಂಜುಗೋಸ್ಕರ. ಏನಿದು ಹೊಸ ನಾಟಕ? ನಾಟಕ ಅಲ್ಲ, ಇದೇ ಸತ್ಯ.
ನಾನು ಮದುವೆ ಮಾಡೋದಕ್ಕೆ ರೆಡಿ. ನೀನು ನಿನ್ನ ಮಗಳನ್ನ ಈ ವಯಸ್ಸಲ್ಲೇ ವಿಧವೆಯಾಗಿ ನೋಡೋದಕ್ಕೆ ರೆಡಿನಾ? ಅಣ್ಣಯ್ಯ, ಇದ್ಯಾವ ಗುರುಗಳು ಹೇಳಿದ್ದು? ಯಾವ ಗುರುಗಳು ಹೇಳ್ತಿಲ್ಲ, ಯಾವ ಶಾಸ್ತ್ರಿನೂ ಹೇಳಿಲ್ಲ, ನಾನು ಹೇಳ್ತಿರೋದು. ಎಸ್, ನಮ್ಮ ಕೆಲಸ ಆಗ್ತಿದ್ದ ಹಾಗೆ ನಾನೇ ಆ ಸಂಜುನ ಮೂಟೆ ಕಟ್ತಿದ್ದೀನಿ. ಅವನನ್ನ ಮುಗಿಸಿದ್ರೆ ನಿನ್ನ ಮಗಳು ವಿಧವೆ ಆಗಲ್ವಾ? ಅಣ್ಣಯ್ಯ, ಏನು ಹೇಳ್ತಾ ಇದೀಯ ನೀನು? ನನಗೊಂದು ಅರ್ಥ ಆಗ್ತಿಲ್ಲ. ಅದೇನು ಅಂತ ಇನ್ನೊಂದ್ಸರಿ ಬಿಡಿಸಿ ಹೇಳು. ನಾನು ಇದನ್ನೆಲ್ಲ ಹೇಳಿ ಮಾಡೋನಲ್ಲ ಚಂದ್ರ, ಮಾಡಿ ತೋರಿಸೋನು. ನಾನು ಆ ಸಂಜುನ ಕರ್ಕೊಂಡು ಬಂದಿರೋದು ಡೂಪ್ಲಿಕೇಟ್ ಆದಿತ್ಯನ್ ಪಾರ್ಟ್ ಮಾಡೋಕ್ಕೆ ತಾನೆ. ಆ ಕೆಲಸ ಮುಗಿದ ಮೇಲೆ ಅವನಿಗೇನು ಕೆಲಸ ಇಲ್ಲಿ? ನಾಳೆ ಏನಾದರೂ ಹೊರಗೆ ಹೋಗಿ ನಮ್ಮ ವಿಷಯ ಬಾಯ್ ಬಿಟ್ರೆ ಸಾಧನೆಯು ದಾರಿಯಾವುದಿರಲಿ, ಶೋಧಿಸೋದೆ ಶೋಧನೆಯು ಅಡ್ಡವೇನೆ ಬರಲಿ, ಮೋಸ ಮಾಡೋ ಮೋಸಕ್ಕೇನೆ ಕಟ್ಟಬೇಕು ಗೋರಿ, ರಹಸ್ಯ ಭೇದಿಸೋಕೆ ಆಗಬೇಕು ಕ್ರೂರಿ. ಸಾಧಿಸೋದೆ ಸಾಧನೆಯು ದಾರಿಯಾವುದಿರಲಿ, ಶೋಧಿಸೋದೆ ಶೋಧನೆಯು ಅಡ್ಡವೇನೆ ಬರಲಿ, ಮೋಸ ಮಾಡೋ ಮೋಸಕ್ಕೇನೆ ಕಟ್ಟಬೇಕು ಗೋರಿ, ರಹಸ್ಯ ಭೇದಿಸೋಕೆ ಆಗಬೇಕು ಕ್ರೂರಿ. ಪ್ರೇಮದಿಂದ ಸ್ನೇಹದಿಂದ ಮಂತ್ರದಿಂದ ಮಾಡದಿಂದ ಶ್ರದ್ಧೆಯಿಂದ ಕ್ರೌರ್ಯದಿಂದ ವಂಚಿಸು ನಿ ಸಂಚಿನಿಂದ ಸಾಧಿಸೋದೆ ಸಾಧನೆಯು ದಾರಿಯ. ಅದಕ್ಕೆ ಆಸ್ತಿ ನಮ್ಮ ಕೈಗೆ ಬರ್ತಿದ್ದಂಗೆ ಅವನ್ನ ಮುಗಿಸ್ಬಿಡ್ತೀನಿ. ತೋಟದಲ್ಲಿ ಹೊಸ ಮರಕ್ಕೆ ಫ್ರೆಶ್ ಗೊಬ್ಬರ. ಅರ್ಥ ಆಯ್ತಾ? ಅಣ್ಣಯ್ಯ, ಬೇಡ ಅಣ್ಣಯ್ಯ, ಎಲ್ರೂ ಕೊಂದ ಹಾಗೆ ಪಾಪ ಇವನು ಕೊಲ್ಬೇಡ. ನನ್ನ ಮಗಳು ಅಂಜು ಹುಚ್ಚಿ ಆಗೋಗ್ಬಿಡ್ತಾಳೆ. ಅವಳು ಸಂಜುನ ತುಂಬಾ ಹಚ್ಕೊಂಡಿದ್ದಾಳೆ ಅಣ್ಣಯ್ಯ. ಪ್ಲೀಸ್ ಅಣ್ಣಯ್ಯ, ಅವಳ ಮನ್ಸಿಗೆ ನೋವು ಕೊಡ್ಬೇಡ. ಅವನ್ನ ಸಾಯಿಸೋ ಯೋಚನೆ ಬಿಟ್ಬಿಡು. ಅವರಿಬ್ರಿಗೂ ಮದುವೆ ಮಾಡಿಸು ಪ್ಲೀಸ್. ಮಹೇಂದ್ರ ಕೆಲವು ವಿಚಾರದಲ್ಲಿ ಯಾವತ್ತೂ ಬದಲಾಗಲ್ಲ ಚಂದ್ರ. ನನ್ನ ದಾರಿಗೆ ಯಾವನು ಯಾವತ್ತೂ ಅಡ್ಡ ಬರಬಾರ್ದು ಅಂದರೆ ಅವನನ್ನ ಮೇಲಕ್ಕೆ ಕಳಿಸೋದೇ ಸೇಫ್ ದಾರಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಅಣ್ಣಯ್ಯ, ವಿನಾಶಕಾಲೇ ವಿಪರೀತ ಬುದ್ಧಿ. ತಪ್ಪು ಮಾಡ್ತಾ ಇದೀಯ, ಯೋಚನೆ ಮಾಡು.